ಹಲೋ ಫ್ರೆಂಡ್ಸ್, ನಾನು ಇವತ್ತು ಕಾಮನ್ ಆಗಿರೋ ಸ್ಪ್ಲಿಟ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನಾವು ಬ್ರೋ ಸ್ಪ್ಲಿಟ್ ಅಂತೇವೆ. ಸೊ ಬ್ರೋ ಸ್ಪ್ಲಿಟ್ ಅಂದ್ರೆ ಸಿಂಪಲ್. ಸೋಮವಾರ ಚೆಸ್ಟ್ ಮಾಡೋದು, ಮಂಗಳವಾರ ಬೈಸಪ್ ಮಾಡೋದು, ಅದಂತ ಬುಧವಾರ ಶೋಲ್ಡರ್ ಮಾಡೋದು, ಶನಿವಾರ ಲೆಗ್ಸ್ ಮಾಡೋದು. ಯಾರು ಬರಲ್ಲ ಶನಿವಾರ ಲೆಗ್ಸ್ ಮಾಡ್ಲಿಕ್ಕೆ ಅಲ್ವಾ? ಸೊ ಅದು ಸ್ಕಿಪ್ ಆಗುತ್ತೆ. ಅಪ್ಪ ಸೋಮವಾರದಿಂದ ಚೆಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ಬ್ರೋ ಸ್ಪ್ಲಿಟ್ನ ಅಡ್ವಾಂಟೇಜ್ ಏನಂದ್ರೆ, ಒಂದು ವೀಕ್ಲಿ ಒನ್ಸ್ ಬರೋದ್ರಿಂದ ನೀವು ತುಂಬ ಹಾರ್ಡಾಗಿ ಆ ಮಸಲ್ಸ್ ಎಲ್ಲ ಟ್ರೈನ್ ಮಾಡ್ಬೋದು. ಡಿಸ್ಅಡ್ವಾಂಟೇಜ್ ಏನಂದ್ರೆ, ಒಂದು ಮಸಲ್ ರಿಕವರಿ ಏನಾದ್ರು ಕನ್ಸಿಡರ್ ಮಾಡಲ್ಲ. ಅಂದ್ರೆ ಈಗ ಚೆಸ್ಟ್, ಬೈಸಪ್, ಶೋಲ್ಡರ್ ಚಿಕ್ಕ ಚಿಕ್ಕ ಮಸಲ್ ಗ್ರೂಪ್ಸು. ಸೊ ಇದನ್ನ ನೀವು ಫ್ರೀಕ್ವೆಂಟ್ಲಿ ಟ್ರೈನ್ ಮಾಡ್ಬೋದು. ಅಂದ್ರೆ 2-3 ದಿನಕ್ಕೆ ರೆಡಿ ಆಗಿಬಿಡುತ್ತೆ. ಅದಕ್ಕೆ 1 ವಾರದಷ್ಟು ಬೇಕಂತಿಲ್ಲ. ಮತ್ತೆ ನೀವು ಎನ್ಹಾನ್ಸ್ಡ್ ಅಲ್ಲದೆ ಇರೋದ್ರಿಂದ ನಿಮ್ದು ಮಸಲ್ ಟ್ರೈನ್ ಮಾಡಿ ವಿತಿನ್ 1-2 ಡೇಸಲ್ಲಿ ಪ್ರೋಟೀನ್ ಸಿಂಥಸಿಸ್ ಕೂಡ ಸ್ಟಾಪ್ ಆಗುತ್ತೆ. ಸೊ ಲಾಜಿಕಲಿ ವಾರಕ್ಕೆ 2 ಸಲ ಅಥವಾ 8 ದಿನಕ್ಕೆ 2 ಸಲ ಒಂದು ಮಸಲ್ ಗ್ರೂಪ್ ಅನ್ನು ಹಿಟ್ ಮಾಡೋದು ಒಳ್ಳೆಯದು. ನಿಮ್ಗೆ ಅಷ್ಟು ಎನರ್ಜಿ ಇಲ್ಲ ಅಂದ್ರೆ ಒಂದು ಹಾರ್ಡ್ ವರ್ಕೌಟ್ ಸೆಷನ್ ಚೆಸ್ಟಿಗೆ ಫಾಲೋಡ್ ಬೈ ಒಂದು ಲೈಟ್ ಚೆಸ್ಟ್ ವರ್ಕೌಟ್ ನೀವು ಅದೇ ವೀಕಲ್ಲಿ ಕೂಡ ಮಾಡ್ಬೋದು. ಮತ್ತೆ ಬ್ರೋ ಸ್ಪ್ಲಿಟ್ ಅಡ್ವಾಂಟೇಜ್ ಕೂಡ ಇದೆ. ಏನು ನಿಮಗೆ ಮಸಲ್ ಮೇಂಟೈನ್ ಮಾಡ್ಲಿಕ್ಕೆ ಬ್ರೋ ಸ್ಪ್ಲಿಟ್ ಒಳ್ಳೆಯದು. ಯಾಕಂದ್ರೆ ನಿಮ್ಗೆ ಟೈಮ್ ಇಲ್ಲ, ಬರೀ 30 ನಿಮಿಷ ಇದೆ. ಸೊ ಜಿಮ್ಮಿಗೆ ಬನ್ನಿ, ಬ್ರೋ ಸ್ಪ್ಲಿಟ್ ಅನ್ನೇ ಮಾಡಿ, ಏನು ತೊಂದರೆ ಇಲ್ಲ. ಆದರೆ ಬೇರೆ ಕೂಡ ಒಳ್ಳೆಯದೆ. ಪುಷ್ ಪುಲ್ ಲೆಗ್ಸ್ ಇರ್ಬೋದು, ಪುಷ್ ಪುಲ್ ಆರ್ಮ್ಸ್ ಲೆಗ್ಸ್ ಇರ್ಬೋದು, ಅಥವಾ ಅಪ್ಪರ್ ಬಾಡಿ ಲೋವರ್ ಬಾಡಿ ಪುಷ್ ಪುಲ್, ಈ ಥರ ಕೂಡ ನೀವು ಸ್ಪ್ಲಿಟ್ಗಳನ್ನು ಮಾಡ್ಬೋದು. ಇನ್ ಕೇಸ್ ನಿಮಗೆ ಬೇರೆ ಸ್ಪ್ಲಿಟ್ಗಳ ಬಗ್ಗೆ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಇದೇ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನ ವಿಡಿಯೋಗಳು ಬರ್ತಾ ಇರುತ್ತೆ. ಫಾಲೋ ಮಾಡೋದನ್ನು ಕೂಡ